ಬೆಂಬಲ ಬೆಲೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ ರೈತರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಅದಕ್ಕಾಗಿ ಮೋದಿ ಸರ್ಕಾರದ ವಿರುದ್ಧ ಮತ್ತೆ ಬೀದಿಗಿಳಿದಿದ್ದಾರೆ ಅನ್ನೋದಾತು. ಬೆಂಬಲ ಬೆಲೆ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿದ್ದಾರೆ ರೈತರು. ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ದೆಹಲಿ ಚಲೋ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ದಾಂಗುಡಿ ಇಡ್ತಾ ಇದ್ದಾರೆ ರೈತರು. ಸಂಯುಕ್ತ ಕಿಸಾನ್ ಮಜ್ದೂರ್ ಮೋರ್ಚಾದಿಂದ ದೆಹಲಿಗೆ ಚಲೋ ಕರೆ. ದೆಹಲಿ ಚಲೋಗೆ ದೇಶದ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲ ನೀಡಿದ್ದಾವೆ. ಸಿಂಘು, ಗಾಜಿಪುರ್, ಟಕ್ರಿ ಗಡಿಯಲ್ಲಿ ಸಂಚಾರ ನಿರ್ಬಂಧ ಮಾಡಲಾಗಿದೆ. ರೈತರನ್ನ ತಡೆಯಲಿಕ್ಕೋಸ್ಕರ ಬೃಹತ್ ಬ್ಯಾರಿಕೇಡ್ಗಳನ್ನು, ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ರಸ್ತೆಯಲ್ಲಿ ಕಬ್ಬಿಣದ ಚೂಪಾದ ರಾಡ್ಗಳನ್ನು ಹಾಕಿದ್ದಾರೆ ಪೊಲೀಸರು. ರೈತರ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಕೃಷಿ ಬೆಳೆಗಳಿಗೆ ನೀಡುತ್ತಿರುವಂಥ ಬೆಂಬಲ ಬೆಲೆ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೃಷಿ ಕಾನೂನು ಜಾರಿಯಾಗಬೇಕು ಅಂತ ಹೇಳಿ, ಜೊತೆಗೆ ಕೃಷಿ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿದ್ದ ರೈತರ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಎನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದೇಸಿ ಕೃಷಿ ರಕ್ಷಣೆ ಮಾಡಲಿಕ್ಕೆ ಮುಕ್ತ ವ್ಯಾಪಾರ, ಜೊತೆಗೆ ಮೃತಪಟ್ಟ ರೈತರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. 2020ರ ವಿದ್ಯುತ್ ತಿದ್ದುಪಡಿ ಕಾಯ್ದೆ ರದ್ದಾಗಬೇಕು. ರೈತರಿಗೆ ಸಮರ್ಪಕವಾಗಿ ನ್ಯಾಯ ದೊರೆಯಬೇಕು. ಇನ್ನು ಮನ್ರೇಗಾ ಯೋಜನೆ ಅಡಿಯಲ್ಲಿ 200 ದಿನ ಮಾನವ ದಿನಗಳ ಕೆಲಸ ಸಿಗಬೇಕು ಅಂತ ಹೇಳಿ, ಇನ್ನು ಕಾರ್ಮಿಕರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಕೃಷಿಕರಿಗೆ ಪಿಂಚಣಿ ಜಾರಿಯಾಗಬೇಕು. 2013ರ ಭೂಸ್ವಾಧೀನ ಕಾಯ್ದೆ ಮರುಜಾರಿ ಆಗಬೇಕು. ರೈತರ ಒಪ್ಪಿಗೆ ಇದ್ದಲ್ಲಿ ಮಾತ್ರ ಭೂಸ್ವಾಧೀನಕ್ಕೆ ಅವಕಾಶ ನೀಡಬೇಕು. ರೈತರಿಗೆ ಪರಿಹಾರದ ಹಣ 4% ಪಟ್ಟು ಹೆಚ್ಚಳಕ್ಕೆ ಆಗ್ರಹ ಮಾಡಿದ್ದಾರೆ. ದೇಸಿ ಕೃಷಿ ರಕ್ಷಣೆ ಮಾಡಲಿಕ್ಕೆ ಮುಕ್ತ ವ್ಯಾಪಾರ ಒಪ್ಪಂದ ರದ್ದು ಮಾಡಬೇಕು ಅನ್ನೋ ಆಗ್ರಹ. ಹೋರಾಟದ ವೇಳೆ ಮೃತಪಟ್ಟ ರೈತರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. 2020ರ ವಿದ್ಯುತ್ ತಿದ್ದುಪಡಿ ಕಾಯ್ದೆ ರದ್ದಾಗಬೇಕು. ಸರ್ಕಾರಿ ಜೊತೆಗೆ ನೋಡಿ, ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು. ನರೇಗಾ ಯೋಜನೆ ಅಡಿಯಲ್ಲಿ 200 ದಿನಗಳ ಕೆಲಸ, ದಿನವಾಹಿ ಭತ್ಯೆ 700 ರೂಪಾಯಿ ಕೊಡಬೇಕು ಅನ್ನುವ ಆಗ್ರಹವನ್ನು ರೈತರಿವತ್ತು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಇಡೀ ದೇಶದ ನಾನಾ ರೈತ ಸಂಘಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ.